ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬ್ಲೌಸ್ ಕಟ್ಟಿಂಗ್ ಮಾಡಿ ತೋರಿಸ್ತೇನೆ. ಆ, ಇವಾಗ ಕಟ್ಟಿಂಗ್ ಮಾಡುವ. ಇವಾಗ ನಾನು ಬ್ಲೌಸ್ ಕಟ್ಟಿಂಗ್ ಮಾಡ್ತೇನೆ. ಕಟ್ಟಿಂಗ್ ಮಾಡೋದನ್ನು ನಿಮಗೆ ತೋರಿಸ್ತೇನೆ. ಇದು ಅಳತೆ ಹಾಗೆ ಅವರ ಅಕ್ಕ ಕೊಟ್ಟಿದ್ದಾರೆ. ಇದು ಬ್ಲೌಸ್ ಪೀಸ್ ಲೈನಿಂಗ್ ಇಡಲಿಕ್ಕೆ ಒಳ್ಳೆಯದುಂಟು. ಅಂದರೆ ಇಂಥದ್ದು ಲೈನಿಂಗ್ ಇಟ್ಟರೆ ತುಂಬ ಚೆಂದ ಆಗ್ತದೆ ಬ್ಲೌಸ್. ನಾವು ಲೈನಿಂಗ್ ಯಾವ ಥರ ಇರ್ತೇವೆ ಆ ಥರ ಬ್ಲೌಸ್ ನಿಲ್ತದೆ, ಅಂದರೆ ಅಷ್ಟು ಚೆಂದ ನಿಲ್ತದೆ. ಈಗ ಫಸ್ಟಿಗೆ ನಾನು ಲೈನಿಂಗ್ ಕಟ್ ಮಾಡ್ತೇನೆ. ನಾನೀಗ ಸ್ಲೀವ್ ಫಸ್ಟಿಗೆ ತೆಕ್ಕೊಳ್ತೇನೆ. ನಾನು ಕಟ್ಟಿಂಗ್ ಮಾಡುವ ರೀತಿ ತುಂಬ ಈಸಿಯಾಗಿರ್ತದೆ. ಇವಾಗ ಅರ್ಧ ಇಂಚಿಗೆ ಮಾರ್ಕ್ ಹಾಕಿದ್ದೇನೆ. ನಾನು ಕಟ್ಟಿಂಗ್ ಮಾಡುವ ರೀತಿ ನಿಮಗೆ ತೋರಿಸ್ತೇನೆ. ಈಗ ಇದು ಸ್ಲೀವ್ ಅಲ್ವಾ, ಈ ಸ್ಲೀವನ್ನು ಇಲ್ಲಿ ಇಡ್ತೇನೆ ಈ ಥರ. ಇದು ಅಳತೆಗೆ ಸರಿ ಅರ್ಧ ಇಂಚು ಮೇಲೆಗೆ ಸ್ಟಿಚ್ ಮಾಡ್ತೇನೆ. ಅರ್ಧ ಇಂಚು ಮೇಲೆಗೆ ಮಾರ್ಕ್ ಹಾಕ್ತೇನೆ. ಇಲ್ಲಿ ಸಹ ಅಷ್ಟೇ ಉದ್ದ ಹೀಗೆ, ಮತ್ತು ಅರ್ಧ ಇಂಚು ಮೇಲೆ. ನಾನು ನಿಮಗೋಸ್ಕರ ಹೀಗೆ ಮಾರ್ಕ್ ಹಾಕಿ ತೋರಿಸೋದು, ಇಲ್ಲಾಂದರೆ ನಾನು ಈ ಥರ ಮಾರ್ಕ್ ಹಾಕೋದಿಲ್ಲ. ಇನ್ನು ಈ ಶೇಪನ್ನು ಇದಕ್ಕೆ ತಂದರೆ ಆಯಿತು. ಇನ್ನೊಂದು ಒಳಗಿಂದ ತರುವಾಗ ನಾವು ಇಲ್ಲಿಂದಲೇ ತರಬೇಕು. ಶೇಪು ಸ್ವಲ್ಪ ಆದರೂ ಇಲ್ಲಿಂದಲೇ ತರಬೇಕು. ಫ್ರಂಟ್ ಬ್ಯಾಕ್. ಈಗ ನಾನು ಬ್ಯಾಕಿನ ಮಾರ್ಕಲ್ಲಿ ಕಟ್ ಮಾಡ್ತೇನೆ. ನೋಡಿ, ಇದು ಇಷ್ಟಕ್ಕೆ ಇಲ್ಲಿ 2 ಇಂಚಿಟ್ಟು ಕಟ್ ಮಾಡಿದ್ರೆ ಆಯಿತು. ಇಲ್ಲಿಂದ ಇಲ್ಲಿಗೆ ನೋಡಿ, ಇದನ್ನಿಟ್ಟು ತೋರಿಸ್ತೇನೆ ನಿಮಗೆ ಕರೆಕ್ಟ್ ಉಂಟಂತ ನೋಡಿ. ಈ ಮಾರ್ಕಿಗೂ ಕರೆಕ್ಟಾಗಿ ಇದೆ ನೋಡಿ ಇಲ್ಲಿ. ಆಮೇಲೆ ಇಲ್ಲಿ ಶೇಪ್ ತೆಗೆದ್ರಾಯಿತು. ನಾನೀಗ ಶೇಪ್ ಕೊಟ್ಟಿದ್ದೇನಲ್ಲ, ಆ ಶೇಪನ್ನು ತೆಗೆದ್ರಾಯಿತು. ಇಲ್ಲಿಗೂ ಶೇಪ್ ಬಂದಿದೆ, ಅಂದರೆ ಇಲ್ಲಿಂದಲೇ ಬರಬೇಕು ಫ್ರಂಟ್ ಶೇಪ್ ನಾವು ತೆಗೆಯುವಾಗ. ಕೆಲವೊಮ್ಮೆ ನಾವು ಅರ್ಧದಿಂದ ಶೇಪ್ ತೆಗೆದರೆ ಕೆಲವರು, ಆ ಥರ ಅಲ್ಲ, ಇಲ್ಲಿಂದಲೇ ಬರಬೇಕು. ಅದು ಸ್ವಲ್ಪ ಆದರೂ ಇಲ್ಲಿಂದಲೇ ಬರಬೇಕು. ಒಂದು ನೂಲಿನಷ್ಟಾದರೂ ಇಲ್ಲಿಂದ ಉಂಟು. ಹಾಗೆ ಇದು ಮನೆಯಲ್ಲಿ ಆದ ಕಾರಣ ನಿಮಗೆ ತೋರಿಸಲಿಕ್ಕೆ ಆಗ್ತದೆ. ಶಾಪಲ್ಲಿ ಆದರೆ ಸ್ವಲ್ಪ ಬಿಸಿ ಅರ್ಜೆಂಟಲ್ಲಿ ಸ್ಟಿಚ್ ಮಾಡುವಾಗ ನಾನು ಈ ಥರ ಎಲ್ಲ ಮಾರ್ಕ್ ಹಾಕಿ ಎಲ್ಲ ಕಟ್ ಮಾಡೋದಿಲ್ಲ. ನಾನು ಜಸ್ಟ್ ಸ್ಟ್ರೈಟ್ ಕಟ್ ಮಾಡಿದ್ದು, ಮತ್ತು ಲೈನಿಂಗ್ ಅಟ್ಯಾಚ್ ಆದಮೇಲೆ ಕರೆಕ್ಟಾಗಿ ಇಟ್ಟು ಇದು ತೆಗೆಯೋದು ಅಷ್ಟೇ. ಇಲ್ಲಿ ಮನೆಯಲ್ಲಿ ಆದ ಕಾರಣ ನಿಮಗೆ ತೋರಿಸಲಿಕ್ಕೆ ಈಸಿ ಆಗ್ತದೆ. ಈಗ ಸ್ಲೀವ್ ಕಟ್ಟಿಂಗ್ ಆಯಿತು. ಈಗ ಬ್ಲೌಸಿಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಇಟ್ಟರಾಯಿತು. ಇಷ್ಟು ಅಗಲ ಎಷ್ಟು ಉಂಟು ಅಂದರೆ 2 ಇಂಚು ಜಾಸ್ತಿ ಉಂಟು. ಇವಾಗ ಇಲ್ಲೊಂದು ಅರ್ಧ ಇಂಚಿಗೆ ಮಾರ್ಕ್ ಹಾಕಿದರೆ ಆಯಿತು. ಇನ್ನು ಇದರ ಮಧ್ಯಕ್ಕೆ ಶೋಲ್ಡರಿಂದ ಇಟ್ಕೊಂಡಿದ್ದೇನೆ. ಇದರ ಮಧ್ಯಕ್ಕೆ ಒಂದು ಮಾರ್ಕ್ ಹಾಕಬೇಕು. ಈ ಮಾರ್ಕನ್ನು ಇಲ್ಲಿ ನೋಡಿ ನಾನು ಇಲ್ಲಿ ಇಡ್ತೇನೆ ಸರಿ ಉದ್ದಕ್ಕೆ.
ಇದು ನಿಮಗೆ ಫಸ್ಟಾಗಿ ಸ್ಟಿಚ್ ಮಾಡುವವರಿಗೆ ಸುಲಭ ಆಗಲಿ ಅಂತ ನಾನು ಈ ಥರ ತೋರಿಸ್ತೇನೆ. ನೋಡಿ, ಉದ್ದಕ್ಕೆ ಇಲ್ಲಿ ಸರಿ ಉಂಟು, ಇಲ್ಲಿ ರೌಂಡ್ ಕೂಡ ಸರಿ ಉಂಟು. ಈ ರೌಂಡಿಗೆ ನಾವು ಮಾರ್ಕ್ ಹಾಕಿದರೆ ಆಯಿತು. ಈ ರೌಂಡಿಗೆ ಮಾರ್ಕ್ ಹಾಕಿ ಆಮೇಲೆ ಇಲ್ಲಿ ನೋಡಿ, ಇಲ್ಲಿಂದ ಕೂಡ ಹಾಗೆ ಇಲ್ಲಿ ಈ ಸ್ಟಿಚ್ಚಿಗೆ ಫಸ್ಟ್ ಮಾರ್ಕ್ ಹಾಕಿ ಅರ್ಧ ಇಂಚು ಮೇಲೆಗೆ ಮಾರ್ಕ್ ಹಾಕಿದರೆ ಆಯಿತು. ಇವಾಗ ಬ್ಲೌಸ್ ಉದ್ದ ನೋಡುವ. ಇವಾಗ ಬ್ಲೌಸ್ ಉದ್ದ 14 ಇಂಚು ಉಂಟು. 14 ಇಂಚು, ಅರ್ಧ ಇಂಚು ಸ್ಟಿಚ್ಚಿಗೆ ಇರ್ತೇನೆ. 14ವರೆಗೆ ಮಾರ್ಕ್ ಹಾಕುವ. ನನ್ನ ಕಟ್ಟಿಂಗ್ ತುಂಬ ಜನರಿಗೆ ಇಷ್ಟ ಆಗ್ತದೆ, ಯಾಕೆಂದರೆ ತುಂಬ ಲೆಕ್ಕ ಎಲ್ಲ ಇಲ್ಲ ಅದರಲ್ಲಿ, ಅದಕ್ಕೋಸ್ಕರ 14ವರೆ. ಇನ್ನು ಶೋಲ್ಡರ್ ಎಷ್ಟು ಇಲ್ಲಿಗೊಂದು ಮಾರ್ಕ್ ಹಾಕ್ತೇನೆ, ನಾನು ಯಾವಾಗಲೂ ಹಾಕೋದಿಲ್ಲ. ಇದು ಸ್ಟಿಚ್ ಎಲ್ಲಿಗೆ ಕಟ್ಟಿಂಗ್ ಎಲ್ಲಿಗೆ ಬರ್ತದೆ ಅಲ್ಲಿಗೆ ಮಾರ್ಕ್ ಹಾಕಿದ್ದೇನೆ. ಇನ್ನು ಶೋಲ್ಡರ್ ನಾನು ಯಾವಾಗಲೂ ಹೀಗೆ ಬಟ್ಟೆಯಲ್ಲೇ ಇಟ್ಟು ನೋಡೋದು. ಇಲ್ಲಿ ಇದರ ಬ್ಯಾಕಿನ ಮಾರ್ಕ್, ನೆಕ್ಕಿನ ಮಾರ್ಕ್ ಇಲ್ಲಿ ಉಂಟು, ಅಲ್ಲಿಗೆ ಇಟ್ಟು ಇಲ್ಲಿ ಮಾರ್ಕ್ ಹಾಕಿ ಅರ್ಧ ಇಂಚು ಆಚೆ ಮಾರ್ಕ್ ಹಾಕೋದು. ನಾನೀಗ ಇದರಲ್ಲಿ ಎಂಥ ಚೇಂಜಸ್ ಮಾಡೋದಿಲ್ಲ, ಅಂದರೆ ಅವರಿಗೆ ಅಳತೆ ಕರೆಕ್ಟ್ ಇದೆ, ಆದ ಕಾರಣ ಇದರಲ್ಲಿ ಹೇಗುಂಟು ಆ ಥರನೇ ಮಾಡ್ತೇನೆ. ನೀವು ಮತ್ತೆ ಕೂಡ ಇದು ಗೊತ್ತಾಗದಿದ್ದರೆ ಇಲ್ಲಿಂದ ಹೀಗೆ ಇಟ್ಟು ನೋಡ್ಬೋದು. ಇಲ್ಲಿಗೊಂದು ಮಾರ್ಕ್ ಹಾಕಿ ಕರೆಕ್ಟ್ ಸಿಗ್ತದೆ ಆ ಥರ ಮಾಡಿದರೆ. ಇನ್ನು ಇದು ಬ್ಯಾಕಿನ ಶೇಪ್, ಈ ಮಾರ್ಕಿಂದ 1.5 ಇಂಚು ಮೇಲೆ ಇಡಬೇಕು. ಇದು ನಾನು ಮಾರ್ಕ್ ಅಂದಾಜಿಗೆ ಮಾಡಿದ್ರು ಇಲ್ಲಿ ಕರೆಕ್ಟ್ ಇದೆ. ಇಲ್ಲಿ ನಾನು ಇದೇ ಮಾರ್ಕಿಗೆ ಕಟ್ಟಿಂಗ್ ಮಾಡ್ತೇನೆ, ಯಾಕೆಂದರೆ ಇಲ್ಲಿ ಎಕ್ಸ್ಟ್ರಾ ಇಟ್ಟಿದ್ದೇನೆ, ಇಲ್ಲಿ ಕೂಡ ಎಕ್ಸ್ಟ್ರಾ ಅರ್ಧ ಇಂಚು ಇಟ್ಟಿದ್ದೇನೆ. ಈಗ ನಾನು ನೆಕ್ ಉಂಟಲ್ಲ, ನೆಕ್ಕಿಗೆ ಅದರಲ್ಲಿ ಇದ್ದಷ್ಟೇ ಮಾರ್ಕ್ ಹಾಕಿದ್ದೇನೆ. ಈಗ ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ಅದರಿಂದ 1/4 ಇಂಚು ಒಳಗಡೆ ಮಾರ್ಕ್ ಹಾಕಿ ಅದನ್ನು ತೆಗಿಬೇಕು, ಯಾಕೆಂದರೆ ಸ್ಟಿಚ್ಗೋಸ್ಕರ. ಈಗ ಮಾರ್ಕಿಂದ ನಾನು 1/4 ಇಂಚು ಮೇಲೆಗೆ ಕಟ್ಟಿಂಗ್ ಮಾಡ್ತೇನೆ. ಇವಾಗ ಬ್ಯಾಕ್ ಪೀಸ್ ರೆಡಿ ಆಯಿತು. ಬ್ಯಾಕ್ ಪೀಸ್ ಈಗ ರೆಡಿ ಆಯಿತು. ಇನ್ನು ಫ್ರಂಟ್ ಪೀಸ್ ತೆಕ್ಕೊಳ್ಳುವ. ಫ್ರಂಟ್ ಪೀಸ್ ಆಗಿ ಇಲ್ಲಿ ಅರ್ಧ ಇಂಚು ಬಿಟ್ಟು ನಿಮಗೆ ಅರ್ಧ ಇಂಚಿಗೆ ಮಾರ್ಕ್ ಹಾಕಿ ತೋರಿಸ್ತೇನೆ. ಇಲ್ಲಿ ನಾನು ಇದು ಈ ನಾವು ಮಾರ್ಕ್ ಹಾಕಿದ್ದೇವಲ್ಲ ಅಲ್ಲಿಗೆ ಈ ಶೋಲ್ಡರ್ ಜಾಯಿಂಟನ್ನು ಇಡೋದು. ಆಮೇಲೆ ಅರ್ಧ ಇಂಚು ಸ್ಟಿಚ್ಗೆ ಮೇಲೆ ಉಂಟಲ್ವ, ಇಲ್ಲಿ ಈ ಥರ ನೋಡಿ. ಇದು ಕರೆಕ್ಟ್ ಇಲ್ಲಿ ಇಟ್ಟರೆ ಇದು ಮಾರ್ಕಿಗೆ ಸರಿ ಕಟ್ ಮಾಡ್ಬೋದು, ಯಾಕೆಂದರೆ ಇಲ್ಲಿ ನಾವು 1/4 ಇಂಚು ಮತ್ತು ಸ್ಟಿಚ್ಚಿಗೆ ತಗೊಳ್ತವಾಗ ಇದು ಈಚೆ ಬರ್ತದೆ. ಅದಕ್ಕೋಸ್ಕರ ನಿಮಗೆ ಕನ್ಫ್ಯೂಸ್ ಆಗೋದು ಅಂತ ಇದ್ದರೆ ಇದು ಫಸ್ಟಿಗೆ ಈಗ ಇಡ್ಬೋದು, 1/4 ಇಂಚು ದೂರಕ್ಕೆ ಇಡ್ಬೋದು. ಇಟ್ಟು ಮಾರ್ಕ್ ಹಾಕ್ಬೋದು. ಹಾಕಿ ಮೇಲೆ ತೆಗಿಬೇಕು. ಇವಾಗ ಬ್ಲೌಸ್ ಉದ್ದ ನೋಡುವ. ಇಲ್ಲಿ ನಾವು ಅಳತೆ ಮಾಡುವಾಗ ಶೋಲ್ಡರಿಂದ ಬ್ರೇಸರ್ ಪಟ್ಟಿ ತನಕ ಅಳತೆ ತೆಗೆಯೋದು. ಇದು ಮಧ್ಯದ ಟಕ್ಸ್ ಉಂಟಲ್ಲ,
ಅಲ್ಲಿಗೆ ಇಟ್ಕೊಳ್ಬೇಕು. ಒಮ್ಮೆ ಶೋಲ್ಡರಿಂದ ಅಲ್ಲಿಗೆ ಇಟ್ಕೊಂಡು ಮತ್ತೆ ಹೀಗೆ ಇಟ್ಕೊಳ್ಬೇಕು. ಈಗ 12 ಮುಕ್ಕಾಲು ಒಂದು ನೂಲು ಉಂಟು, 1 ಇಂಚು ಎಕ್ಸ್ಟ್ರಾ ಸೇರಿಸಬೇಕು. 13 ಮುಕ್ಕಾಲು ಒಂದು ನೂಲು. ಫ್ರಂಟ್ ಪೀಸ್ ಕಟ್ ಮಾಡಲಿಕ್ಕೆ ಮಾತ್ರ ಸ್ವಲ್ಪ ಕಷ್ಟ ಆಗ್ಬೋದು ಎಲ್ಲರಿಗೂ, ಬ್ಯಾಕ್ ಪೀಸ್ ಸುಲಭ ಆಗ್ತದೆ. ಕೆಲವರು ಬ್ರಾ ಪಟ್ಟಿ ಇದರಲ್ಲೇ ತೆಗಿತಾರೆ, ನಾನು ಆ ಥರ ತೆಗೆಯೋದಿಲ್ಲ, ಸಪ್ರೇಟಾಗಿ ತೆಗಿದ್ದೇನೆ. ಈಗ ಬ್ಲೌಸ್ ಉದ್ದಕ್ಕೆ ನಾನು ಮಾರ್ಕ್ ಹಾಕಿದ್ದೇನೆ. ಈಗ ಬ್ಲೌಸಿನ ಬ್ರಾ ಪಟ್ಟಿಯಿಂದ ಮೇಲೆ ನೆಕ್ಕಿಂದ ಕೆಳಗೆ ಎಷ್ಟುಂಟು ಅಂತ ನೋಡಿದರೆ ಇದು 4.25 ಒಂದು ನೂಲು ಉಂಟು. ಇಲ್ಲಿ 5.25 ಒಂದು ನೂಲು ಇಡಬೇಕು. ಇದು ನಾವು ಬ್ಯಾಕ್ ಪೀಸ್ ಕಟ್ ಮಾಡಿದ್ದೇವಲ್ಲ, ಬ್ಯಾಕ್ ಪೀಸನ್ನು ಇಟ್ಟು ಕಂಕುಲಕ್ಕೆ ಶೇಪ್ ಕೊಡಬೇಕು. ಇದು ಬ್ಯಾಕಿನ ಪೀಸ್, ಇದು ಫ್ರಂಟಿನ ಪೀಸು ಕೆಳಗಿಂದು. ಇದು ಬ್ಯಾಕ್ ಪೀಸ್ ನಾವು ಫಸ್ಟಿಗೆ ಕಟ್ ಮಾಡಿದೆವಲ್ಲ, ಅದರ ಕಂಕುಲದ ಮಾರ್ಕನ್ನು ಇಲ್ಲಿ ಹಾಕಿದರೆ ಆಯಿತು. ಇನ್ನು ಬ್ಲೌಸಿನ ಸೈಡ್ ಉಂಟಲ್ಲ, ಸೈಡಿಂದ ಬ್ರೇಸರ್ ಪಟ್ಟಿಯಿಂದ ಮೇಲೆ ಕೈಯ ಕಂಕುಲದ ಕೆಳಗೆ ಎಷ್ಟುಂಟು ಅಂತ ನೋಡಿ 6 ಮುಕ್ಕಾಲು ಒಂದು ನೂಲು, 1 ಇಂಚು ಜಾಸ್ತಿ ಇರಬೇಕು, 7 ಮುಕ್ಕಾಲು ಒಂದು ನೂಲು. ಈಗ ಇಲ್ಲಿಂದ ಇಲ್ಲಿಗೆ ಶೇಪ್ ಕೊಟ್ಟರಾಯಿತು. ಇದು ನಾನು ಕಟ್ ಮಾಡಿ ತೆಗಿತೇನೆ, ಆಮೇಲೆ ಟಕ್ಸಿಗೆ ಮಾರ್ಕ್ ಹಾಕ್ತೇನೆ. ನಾನು ಯಾವಾಗಲೂ ಟಕ್ಸಿಗೆ ಮಾರ್ಕ್ ಹಾಕೋದಿಲ್ಲ, ಆದರೆ ನಿಮಗೆ ತೋರಿಸಲಿಕ್ಕೆ ಬೇಕಾಗಿ ನಾನು ಯಾವಾಗ ಹಾಕ್ತೇನೆ. ಮತ್ತೆ ಹೋಗ್ತದೆ ಇಲ್ಲಿ. ಇದು 1 ಇಂಚು ಫ್ರಂಟಿನ ಶೇಪು ನಾನು 1 ಇಂಚ್ ಇರ್ತೇನೆ. ಇಲ್ಲಿ ಬ್ಯಾಕಿನ ಶೇಪು 1.5 ಇಂಚು. ಅಳತೆ ಇದ್ದ ಕಾರಣ ನಾನು ಅಳತೆಯಲ್ಲಿದ್ದಾಗೆ ಮಾಡ್ತೇನೆ, ಎಷ್ಟು ಬೇಕು ಅಂತ. ಮೇಲಿಂದ ಕೆಳಗೆ ಈಗ 9.25 ಆದರೆ 10, ಅರ್ಧ ಇಂಚು ಮೇಲೆ ಸ್ಟಿಚ್ಚಿಗೆ ಹೋಗ್ತದೆ. ಇಲ್ಲಿ ಅಳತೆಯಲ್ಲಿ ಅವರಿಗೆ ಎಷ್ಟು ಬೇಕು ಅಂತ ನೋಡಿ ಅಷ್ಟೇ ಇಟ್ಟರಾಯಿತು. ಇಲ್ಲಿ ಅಗಲ ಎಷ್ಟು ಅಂತ ಇದು ಮಡಿಚಿದ್ದಾರೆ, ಆದರೆ 1 ಇಂಚ್ ಇರ್ಬೋದು. ಒಂದು ಇಂಚಿಗೆ ಮಾರ್ಕು. ಆಮೇಲೆ ಇಲ್ಲಿಗೆ ಹೇಗೆ ನಿಲ್ತದೆ ಇದು ಮೇಲಿನ ಮಾರ್ಕ್. ಈ ಥರ ಇವಾಗ ನಾನು ನಿಮಗೋಸ್ಕರ ಡಾಟ್ ಹಾಕಿ ತೋರಿಸಿದ್ದಿಲ್ಲ, ಆದರೆ ನಾನು ಡಾಟ್ ಸ್ಟಿಚ್ ಮಾಡುವಾಗಲೇ ಅಳತೆಯಲ್ಲಿ ಹೇಗೆ ಉಂಟು ಆ ಥರ ಇಟ್ಟು ಆ ಥರ ನೋಡಿ ಹಾಕೋದು. ಇವಾಗ ಫ್ರಂಟ್ ಆಯಿತು, ಬ್ಯಾಕ್ ಆಯಿತು, ಸ್ಲೀವ್ ಆಯಿತು. ಇನ್ನು ಬ್ರೇಸರ್ ಪಟ್ಟಿ ನಾನು ಕೈಯ ಕಂಕುಲದ ಪೀಸ್ ಉಂಟಲ್ಲ ಅದರಿಂದ ತೆಗೆಯುವುದು.
ಪಟ್ಟಿ 3 ಕಾಲು 1 ನೂಲುಂಟು. ನಾನಿಲ್ಲಿ 4 ಕಾಲು 1 ನೂಲು ಇರ್ತೇನೆ. ಇಲ್ಲಿ 2.5 ಇದ್ದರೆ 1 ಇಂಚು ಜಾಸ್ತಿ 3.5 ಇರ್ತೇನೆ. ಇದು ಈ 4 ಕಾಲು 1 ನೂಲಿಂದ ಈ 3.5ಗೆ ಶೇಪ್ ಕೊಟ್ಟರೆ ಆಯಿತು. ಇಷ್ಟೇ. ಇದು ಕಂಕುಲದ ಪೀಸಿನಿಂದ ಬ್ರೇಸರ್ ಪಟ್ಟಿ ಆಯಿತು. ಇನ್ನು ಪೈಪಿಂಗ್ ಪೀಸ್ ನಾನು ಇದು ನೆಕ್ಕಿನ ಪೀಸ್ ಉಂಟಲ್ಲ ಇದರಿಂದಲೇ ಮಾಡೋದು. ನೆಕ್ ಪೀಸ್ ಯಾವಾಗಲೂ ಕ್ರಾಸ್ ಆಗಿ ಕೊಡಬೇಕು. ಇವಾಗ ಕ್ರಾಸ್ ಪೀಸ್ ಆಯಿತು, ಬ್ರೇಸರ್ ಪಟ್ಟಿ ಆಯಿತು, ಬ್ಲೌಸ್ ಫ್ರಂಟ್ ಆಯಿತು, ಬ್ಯಾಕ್ ಆಯಿತು. ಸ್ಲೀವ್ ಆಯಿತು. ಈಗ ಬ್ಲೌಸ್ ಕಟ್ಟಿಂಗ್ ರೆಡಿ ಆಯಿತು. ಈ ಬ್ಲೌಸ್ ಕಟ್ಟಿಂಗ್ ಯಾರಿಗೆ ಇಷ್ಟ ಆಯಿತು ಅಂತ ಹೇಳಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಎಲ್ಲಿಯಾದರೂ ತಪ್ಪಿದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು. ಇವತ್ತಿನ ಬ್ಲೌಸ್ ಕಟ್ಟಿಂಗ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ಏನಾದರೂ ಡೌಟ್ ಇದ್ದರೂ ಕಮೆಂಟ್ ಮೂಲಕ ಕೇಳಿ. ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನು ಅದೇ ಬ್ಲೌಸನ್ನು ನಾನು ಸ್ಟಿಚ್ ಮಾಡಿ ತೋರಿಸ್ತೇನೆ.